ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾತಾಡಲಿಕ್ಕಿರೋದು ರಚಿತಾ ರಾಮ ಅವ್ರ ಬಗ್ಗೆ. ಸೀರಿಯಲಿಂದ ತನ್ನ ಆ್ಯಕ್ಟಿಂಗ್ ಕರಿಯರನ್ನು ಶುರು ಮಾಡ್ತಾರೆ. ಈಗ ಒನ್ ಆಫ್ ದಿ ಹೈಯೆಸ್ಟ್ ಪೇಯ್ಡ್ ಆ್ಯಕ್ಟ್ರೆಸ್ ಆಗಿದ್ದಾರೆ ಕನ್ನಡದಲ್ಲಿ. ಹಾಗೆಯೇ ಇವರ ಪಾಪ್ಯುಲಾರಿಟಿ ಎಲ್ಲ ಕಡೆ ಹರಿದಾಡ್ತಾ ಇದೆ. ಸೊ ರಚಿತಾ ರಾಮ ಅವ್ರ ಬಗ್ಗೆ ಮಾತಾಡಲೇಬೇಕು. ತುಂಬ ಕಡಿಮೆ ಸಮಯದಲ್ಲಿ ತುಂಬ ಜಾಸ್ತಿ ಫೇಮ್ ಇವರಿಗೆ ಸಿಕ್ಕಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಈ ಒಂದು ವಿಡಿಯೋನ ಶುರು ಮಾಡೇ ಬಿಡೋಣ. ರಚಿತಾ ರಾಮ್ ಅವರು ಭರತನಾಟ್ಯ ಡ್ಯಾನ್ಸರ್. 50ಕ್ಕಿಂತ ಹೆಚ್ಚು ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ. ಸೊ ಮೊದಲ ಸೀರಿಯಲ್ ಆಗಿರುತ್ತೆ ಬೆಂಕಿಯಲ್ಲಿ ಅರಳಿದ ಹೂ. ಬುಲ್ಬುಲ್ ಮೂವಿಗೆ ಇವರು ಆಡಿಷನ್ ಕೊಡ್ತಾರೆ. 200 ಹುಡುಗಿರಲ್ಲಿ ಇವರು ಸೆಲೆಕ್ಟ್ ಕೂಡ ಆಗ್ತಾರೆ. ಈ ಮೂವಿಯಲ್ಲಿ ಇವರ ಆ್ಯಕ್ಟಿಂಗ್ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿದೆ. ಪರ್ಸ್ನಲಿ ನನಗೆ ಈ ಮೂವಿ ತುಂಬ ಜಾಸ್ತಿ ಇಷ್ಟ. ಇವರು ಫಿಲ್ಮ್ಫೇರ್ ಅವಾರ್ಡ್ಗೆ ನಾಮಿನೇಟ್ ಕೂಡ ಆಗ್ತಾರೆ ಈ ಮೂವಿ ಮೂಲಕ. ಆ್ಯಂಡ್ ನೆಕ್ಸ್ಟ್ ಅವ್ರು ಮೂವಿ ಮಾಡೋದು ದಿಲ್ ರಂಗಿಲ್ಲ. ಈ ಮೂವಿಯಲ್ಲಿ ಇವರ ಆ್ಯಕ್ಟಿಂಗ್ ಪರವಾಗಿಲ್ಲ ಆ್ಯಂಡ್ ನಾರ್ಮಲ್ ಕಲೆಕ್ಷನ್ ಮಾಡಿದೆ ಈ ಬಾಕ್ಸ್ ಆಫೀಸಲ್ಲಿ. ದಿಲ್ ರಂಗೀಲ ಆದಮೇಲೆ ಅಂಬರೀಷ ಮೂವಿ ಮಾಡ್ತಾರೆ. ದರ್ಶನ್ ಸರ್ ಜೊತೆ ಸೆಕೆಂಡ್ ಟೈಮ್ ಆ್ಯಕ್ಟ್ ಮಾಡ್ತಾರೆ. ಈ ಮೂವಿಗೆ ತುಂಬ ಅಂದರೆ ನೆಗೆಟಿವ್ ರಿವ್ಯೂ ಬಂದಿದೆ. ಸೊ ನಾನು ಪರ್ಸ್ನಲಿ ಈ ಮೂವಿಯನ್ನು ನೋಡಿಲ್ಲ. ನೆಕ್ಸ್ಟ್ ಅವರು ಕಮ್ಬ್ಯಾಕ್ ಮಾಡ್ತಾರೆ ರನ್ನ ಮೂವಿ ಮೂಲಕ. ಈ ಮೂವಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅಫ್ಕೋರ್ಸ್ ಸೀರಿಯಲಿ ಹುಡುಗಿರ ನೋಡಲೇಬಾರದು ಅನ್ನೋ ಒಂದು ಸಾಂಗ್ ಐಕಾನಿಕ್ ಅಂತಲೇ ಹೇಳ್ಬೋದು. ಈ ಮೂವಿಗೆ ರಚಿತಾ ರಾಮ್ ಅವರಿಗೆ ಫಸ್ಟ್ ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ. ರಚಿತಾ ರಾಮ್ ಅವರ ಕ್ಯೂಟ್ನೆಸ್ ಎದ್ದು ಕಾಣ್ತದೆ ಈ ಮೂವಿಯಲ್ಲಿ. ಆ್ಯಂಡ್ ಈ ಮೂವಿಯಲ್ಲಿ ಹರಿಪ್ರಿಯಾ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈ ಮೂವಿ ತುಂಬ ಚೆನ್ನಾಗಿದೆ ಗೈಸ್. ಆ್ಯಂಡ್ ನೆಕ್ಸ್ಟ್ ಅವ್ರು ಮಾಡೋದು ರಥಾವರ ಮೂವಿ. ಆ್ಯಂಡ್ ಈ ಮೂವಿಯನ್ನು ಪರ್ಸ್ನಲಿ ನಾನು ನೋಡಿಲ್ಲ ಆ್ಯಂಡ್ ಬಟ್ ಸಾಂಗ್ಸ್ ಕೇಳಿದ್ದೀನಿ. ಆಮೇಲೆ ಚಕ್ರವ್ಯೂಹ ಮೂವಿ ಮಾಡ್ತಾರೆ. ಈ ಮೂವಿಯ ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ನನಗೆ ಈ ಮೂವಿ ತುಂಬ ಜಾಸ್ತಿ ಇಷ್ಟ. ಯಾಕಂದರೆ ಈ ಮೂವಿಯಲ್ಲಿ ಒಂದು ಯಾವ ರೀತಿ ಕೆಮಿಸ್ಟ್ರಿ ತೋರಿಸ್ತಾರೆ ಹೀರೋ ಹೀರೋಯಿನಿ ಮಧ್ಯೆ ಅಂದರೆ ನಿಮಗೆ ತುಂಬ ಜಾಸ್ತಿ ಹುಕ್ ಮಾಡ್ತದೆ. ಈ ಮೂವಿ ಕೊನೆವರೆಗೆ ನೋಡಲಿಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಇದೆ. ಆ್ಯಂಡ್ ನೆಕ್ಸ್ಟ್ ಅವ್ರು ಮಾಡೋದು ಜಗ್ಗುದಾದ. ಜಗ್ಗುದಾದಲ್ಲಿ ಇವರೊಂದು ಕೇಮಿಯೋ ಇದೆ ಅಷ್ಟೇ. ಇದರಲ್ಲಿ ಇವರು ಹೀರೋಯಿನಿಯಾಗಿ ಆ್ಯಕ್ಟ್ ಮಾಡಿಲ್ಲ, ಬಟ್ ಇವರದೊಂದು ಕೇಮಿಯೋ ತುಂಬ ಜಾಸ್ತಿ ಇಷ್ಟ ಆಗಿದೆ ನನಗೆ. ನೆಕ್ಸ್ಟ್ ಮುಕುಂದ ಮುರಾರಿ ಅನ್ನೋ ಸಾಂಗಲ್ಲಿ ಇವರು ಫೀಚರ್ ಆಗಿದ್ದಾರೆ. ಈ ಒಂದು ಸಾಂಗ್ ಉಂಟು ನೋಡಿ, ತುಂಬಾ ಚೆನ್ನಾಗಿದೆ ಆ್ಯಂಡ್ ಈ ಮೂವಿ ಕೂಡ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಪುಷ್ಪಕ ವಿಮಾನದಲ್ಲಿ ಇವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಜಾಸ್ತಿ ಇಮೋಷನಲ್ ಮೂವಿ. ರಮೇಶ್ ಅವರದ್ದು ಆ್ಯಕ್ಟಿಂಗ್ ಇದರಲ್ಲಿ ಜಬರ್ದಸ್ತ್ ಇದೆ ಗೈಸ್. ನೆಕ್ಸ್ಟ್ ಮೂವಿ ಭರ್ಜರಿ. ಭರ್ಜರಿ ತುಂಬಾ ಚೆನ್ನಾಗಿರೋ ಮೂವಿ. ಧ್ರುವ ಸರ್ಜಾ ಅವರದ್ದು ಆ್ಯಕ್ಟ್ ಮಾಡಿದ 3ನೇ ಮೂವಿ ಆ್ಯಂಡ್ ನನಗೆ ಪರ್ಸ್ನಲಿ ಈ ಮೂವಿ ತುಂಬ ಇಷ್ಟ. ಆ್ಯಂಡ್ ಹರಿಪ್ರಿಯಾ ಅವ್ರದ್ದು ಆ್ಯಕ್ಟಿಂಗು ಚೆನ್ನಾಗಿದೆ ಈ ಮೂವಿಯಲ್ಲಿ. ಸೊ ನೋಡ್ಬೋದು ನೀವು. ನೆಕ್ಸ್ಟ್ ಅವ್ರು ಮೂವಿ ಮಾಡ್ತಾರೆ ಜಾನ್ ಜಾನಿ ಎಸ್ ಪಾಪ. ಸೊ ಈ ಮೂವಿ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನನಗೆ. ನಾನು ಸ್ವಲ್ಪ ಕಾಮಿಡಿ ಸೀನ್ಸ್ ನೋಡಿದ್ದೆ ಅಷ್ಟೇ, ಬಿಟ್ಟರೆ ಅಂದರೆ ಅಷ್ಟು ನನಗೆ ಐಡಿಯಾ ಇಲ್ಲ. ಬಟ್ ಚೆನ್ನಾಗಿರ್ಬೋದು. ರಚಿತಾ ರಾಮ್ ಅವ್ರದ್ದು ಮೂವೀಸ್ ಚೆನ್ನಾಗಿರ್ತದೆ ಗೈಸ್. ನೆಕ್ಸ್ಟ್ ಅವರು ಕಮ್ಬ್ಯಾಕ್ ಆಗ್ತಾರೆ ಅಯೋಗ್ಯ ಮೂವಿ ಮೂಲಕ. ಯಾಕೆ ಕಮ್ಬ್ಯಾಕ್ ಅಂತ ಹೇಳ್ತಿದ್ದೇನೆ ಅಂದರೆ ಈ ಮೂವಿಗೆ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ. ಇವರ ಸೆಕೆಂಡ್ ಫಿಲ್ಮ್ ಫೇರ್ ಅವಾರ್ಡ್ ಈ ಮೂವಿಗೆ ಸಿಗೋದು. ನೆಕ್ಸ್ಟ್ ಇವರು ದಿ ವಿಲನ್ ಮೂವಿಯಲ್ಲಿ ಕ್ಯಾಮಿಯೋ ಮಾಡ್ತಾರೆ. ಯಾಕಂದರೆ ಈ ಮೂವಿ ಮಾಡಿದ್ದು ರಕ್ಷಿತಾ ಅವರ ಹಸ್ಬೆಂಡ್. ಸೊ ನೆಕ್ಸ್ಟ್ ಇವರು ಸೀತಾರಾಮ ಕಲ್ಯಾಣ ಮಾಡ್ತಾರೆ. ಸೀತಾರಾಮ ಕಲ್ಯಾಣ ಇಸ್ ದ ಬೆಸ್ಟ್ ಮೂವಿ ಯಾರ್. ನಿಖಿಲ್ ಕುಮಾರಸ್ವಾಮಿ ಅವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿರಲಿಲ್ಲ ಅವ್ರು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಂತ. ನನ್ನ ಪ್ರಕಾರ ನಿಖಿಲ್ ಅವ್ರದ್ದು ಬ್ರೈಟ್ ಫ್ಯೂಚರ್ ಇತ್ತು ಆ್ಯಕ್ಟಿಂಗ್ ಫೀಲ್ಡಲ್ಲಿ. ಅವರು ಯಾಕೆ ಸ್ಕಿಪ್ ಮಾಡಿದ್ರು ನನಗಂತೂ ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಸೀತಾರಾಮ ಕಲ್ಯಾಣ ಐಕಾನಿಕ್ ಮೂವಿ, ಚೆನ್ನಾಗಿದೆ ಗೈಸ್, ನೀವೊಮ್ಮೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಅವ್ರು ಮೂವಿ ಮಾಡ್ತಾರೆ ನಟ ಸಾರ್ವಭೌಮ. ಸೀರಿಯಸ್ಲಿ ನನಗೆ ರಚಿತಾ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಕೆಮಿಸ್ಟ್ರಿಗಿಂತ ನನಗೆ ಜಾಸ್ತಿ ಇಷ್ಟದು ಅನುಪಮ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಕೆಮಿಸ್ಟ್ರಿ. ನಿಮಗೆ ಅನಿಸ್ತದೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ನಟ ಸಾರ್ವಭೌಮ ತುಂಬಾ ಚೆನ್ನಾಗಿದೆ ಮೂವಿ. ನೆಕ್ಸ್ಟ್ ಅವ್ರು ಮಾಡ್ತಾರೆ ಐ ಲವ್ ಯು. ಈ ಮೂವಿಗೆ ತುಂಬ ನೆಗೆಟಿವ್ ರಿವ್ಯೂ ಬರ್ತದೆ. ನನಗೆ ಪರ್ಸ್ನಲಿ ಈ ಮೂವಿ ಅಷ್ಟು ಇಷ್ಟ ಇಲ್ಲ. ನೆಕ್ಸ್ಟ್ ರುಸ್ತಮ್ ಮಾಡ್ತಾರೆ. ಇದರಲ್ಲಿ ಇವ್ರದ್ದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬಾ ಕ್ಯೂಟ್ ಮೂವಿ ಅಂತ ಹೇಳ್ಬೋದು. ಆ್ಯಂಡ್ ಮಯೂರಿ ಅವರು ಕೂಡ ಇದರಲ್ಲಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೆಕ್ಸ್ಟ್ ಮೂವಿ ಮಾಡ್ತಾರೆ ಭರಾಟೆ. ಭರಾಟೆಯಲ್ಲಿ ಜಸ್ಟ್ ಇವರದ್ದು ಕೆಮಿಯೋ ಇದೆ ಒಂದು ಸಾಂಗಲ್ಲಿ, ಬಬ್ಬ ಭರಾಟೆ ಅನ್ನೋ ಒಂದು ಸಾಂಗಲ್ಲಿ. ನೆಕ್ಸ್ಟ್ ಅವ್ರು ಶಿವರಾಜ್ ಕುಮಾರ್ ಸರ್ ಜೊತೆ ಇನ್ನೊಂದು ಸರಿ ಆ್ಯಕ್ಟ್ ಮಾಡ್ತಾರೆ ಆಯುಷ್ಮಾನ್ ಭವ ಮೂವಿಯಲ್ಲಿ. ಸೀರಿಯಸ್ಲಿ ಈ ಮೂವಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇವರಿಗೆ 3rd ಫಿಲ್ಮ್ ಫೇರ್ ಅವಾರ್ಡನ್ನು ತೆಗೆದುಕೊಟ್ಟಿದೆ ಈ ಮೂವಿ. ಆ್ಯಂಡ್ ನೆಕ್ಸ್ಟ್ 100 ಅನ್ನೋ ಒಂದು ಮೂವಿ ಮಾಡ್ತಾರೆ. ಅದು ರಮೇಶ್ ಅರವಿಂದ್ ಅವ್ರ ಜೊತೆ. ಇದು ತುಂಬ ಚೆನ್ನಾಗಿದೆ ಗೈಸ್. ಆ್ಯಂಡ್ ನೆಕ್ಸ್ಟ್ ಲವ್ ಯು ರಚ್ಚು ಅನ್ನೋ ಮೂವಿ ಮಾಡ್ತಾರೆ. ಈ ಮೂವಿ ಅಜಯ್ ಅವರ ಕಮ್ಬ್ಯಾಕ್ ಮೂವಿ, ಬಟ್ ಅಷ್ಟು ಪರ್ಫಾರ್ಮೆನ್ಸು ಒಳ್ಳೆಯದಾಗಿ ಮಾಡಿಲ್ಲ ಇದು ಬಾಕ್ಸ್ ಆಫೀಸಲ್ಲಿ. ಬಟ್ ಸೀರಿಯಸ್ಲಿ ಈ ಮೂವಿ ಚೆನ್ನಾಗಿದೆ ಆ್ಯಂಡ್ ನೋಡ್ಬೋದು ಎಲ್ಲರೂ ಕೂಡ. ನೆಕ್ಸ್ಟ್ ಇವರು ಏಕಲವ್ಯ ಅನ್ನೋ ಮೂವಿ ಮಾಡ್ತಾರೆ ಆ್ಯಂಡ್ ಈ ಮೂವಿ ನನಗೆ ಪರ್ಸ್ನಲಿ ಇಷ್ಟ. ಸೊ ತುಂಬ ಚೆನ್ನಾಗಿದೆ ಈ ಮೂವಿ. ನೆಕ್ಸ್ಟ್ ಇವರು ಮಾಡ್ತಾರೆ ಜೇಮ್ಸ್. ಇದರಲ್ಲಿ ಒಂದು ಚಿಕ್ಕ ಒಂದು ಕೆಮಿಯೋ ಇದೆ ಇವ್ರದ್ದು. ನೆಕ್ಸ್ಟ್ ಮಾನ್ಸೂನ್ ರಾಗ ಅನ್ನೋ ಮೂವಿ ಮಾಡ್ತಾರೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದರ ಸಾಂಗ್ಸ್ ಕೂಡ ಆ್ಯಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಇವರು ಫಿಲ್ಮ್ ಫೇರ್ ಅವಾರ್ಡ್ಗೆ ನಾಮಿನೇಟ್ ಕೂಡ ಆಗ್ತಾರೆ ಈ ಮೂವಿ ಮೂಲಕ. ಸೊ ನೆಕ್ಸ್ಟ್ ಕ್ರಾಂತಿ ಮಾಡ್ತಾರೆ. ಇದರಲ್ಲಿ
ಇವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ, 100 ದಿನ ಓಡಿದೆ ಈ ಸಿನಿಮಾ. ಆಮೇಲೆ ವೀರಮ್ ಅನ್ನೋ ಮೂವಿ ಮಾಡ್ತಾರೆ ಪ್ರಜ್ವಲ್ ದೇವರಾಜ್ ಜೊತೆ. ನನಗೆ ಈಗ ಗೊತ್ತಾಗಿದ್ದು ಈ ಥರದ್ದು ಕೂಡ ಒಂದು ಮೂವಿ ಇದೆ ಅಂತ. ನೆಕ್ಸ್ಟ್ ಇವರು ಬ್ಯಾಡ್ ಮ್ಯಾನರ್ಸ್ ಅನ್ನೋ ಮೂವಿ ಮಾಡ್ತಾರೆ. ಸೀರಿಯಸ್ಲಿ ಈ ಮೂವಿ ಬಗ್ಗೆ ನನಗೆ ಈಗ ಗೊತ್ತಾಗಿದೆ ಈ ಥರದ್ದೊಂದು ಮೂವಿ ಬಂದಿದೆ ಅಂತ. ನೆಕ್ಸ್ಟ್ ಇವರು ಮ್ಯಾಟ್ನಿ ಅನ್ನೋ ಮೂವಿ ಮಾಡ್ತಾರೆ. ಸೊ ಇದರಲ್ಲಿ ಅದಿತಿ ಪ್ರಭುದೇವರನ್ನು ನೋಡಿ ನನಗೆ ಅನಿಸ್ತು ನೆಕ್ಸ್ಟ್ ಅವರ ಮೇಲೇ ಒಂದು ವಿಡಿಯೋ ಮಾಡಬೇಕು ಅಂತ. ನೆಕ್ಸ್ಟ್ ಸಂಜು ವೆಟ್ಸ್ ಗೀತಾ ಮಾಡ್ತಾರೆ. ಇದು ಚೆನ್ನಾಗಿದೆ, ಬಟ್ ಅಷ್ಟು ಒಳ್ಳೆ ಕಲೆಕ್ಷನ್ ಮಾಡಿಲ್ಲ ಮೂವಿ. ನನಗೆ ಪರ್ಸ್ನಲಿ ಈ ಮೂವಿ ತುಂಬ ಜಾಸ್ತಿ ಇಷ್ಟ ಆಗಿದೆ. ನೀವು ಸಹ ಒಮ್ಮೆ ನೋಡ್ಬೋದು. ರಚಿತಾರಾಮ್ ಅವರು ತಮಿಳ್ ಮೂವಿಯಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದು ಬಂದುಬಿಟ್ಟು ಕೂಲಿ. ಈ ಮೂವಿ ತುಂಬ ಚೆನ್ನಾಗಿದೆ ಗೈಸ್. ಆ್ಯಂಡ್ ತುಂಬ ನನಗೆ ಖುಷಿ ಕೊಡ್ತು ಈ ಮೂವಿ. ಯಾಕಂದರೆ ರಚಿತಾರಾಮ್ ಅವರು ಕನ್ನಡ ಆ್ಯಕ್ಟ್ರೆಸ್ ಆಗಿ ಅಲ್ಲಿ ಇದ್ರಲ್ಲ. ಸೊ ನೆಕ್ಸ್ಟ್ ರಚಿತಾರಾಮ್ ಅವರೊಂದು ತೆಲುಗು ಮೂವಿ ಕೂಡ ಮಾಡಿದ್ದಾರೆ, ಸೂಪರ್ ಮಚ್ಚಿ ಅಂತ. ಈ ಮೂವಿ ಕೂಡ ಚೆನ್ನಾಗಿದೆ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರ್ಬೋದು. ಈ ಚಾನಲಲ್ಲಿ ಈ ರೀತಿಯ ಕಾನ್ಸೆಪ್ಟ್ ಮೇಲೆ ವಿಡಿಯೋ ಬರೋದು. ಸೊ ಹಾಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸೊ ನಾನು ಈ ಚಾನಲಲ್ಲಿ ಆ್ಯಕ್ಟರ್ ಆರ್ ಆ್ಯಕ್ಟ್ರೆಸ್ನ ಒಂದು ಲೈಫ್ನ ಜರ್ನಿ ಇರ್ತದೆ ನೋಡಿ, ಲೈಕ್ ಅವರ ಫಿಲ್ಮಿ ಜರ್ನಿ ಬಗ್ಗೆ ಮಾತಾಡ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್